ನೀನು ಸಮಯ ವ್ಯರ್ಥ ಮಾಡ್ತಾ ಇದ್ದೀಯಾ ಅನ್ನೋದು ನಿನಗೆ ಗೊತ್ತಿದೆ. ಅದು ಸೋಮಾರಿತನದಿಂದ ಅನ್ನೋ ಸತ್ಯ ಈಗಾಗಲೇ ಅರ್ಥ ಕೂಡ ಆಗಿದೆ. ಒಂದು ಸಲ ಸರಿಯಾಗಿ ಯೋಚನೆ ಮಾಡು. ನೀನು ಏನ್ ಮಾಡ್ಬೇಕು ಅನ್ನೋದು ನಿನಗೆ ಸ್ಪಷ್ಟವಾಗಿ ಗೊತ್ತಿದೆ, ಆದ್ರೂ ನೀನದನ್ನ ಯಾಕೆ ಮಾಡ್ತಿಲ್ಲ ಅಂತ ಗೊತ್ತಾ? ಯಾಕಂದ್ರೆ ಸಕ್ಸಸ್ನ ಹಾದಿಯಲ್ಲಿ ಎದುರಾಗೋ ಸಂಕಷ್ಟಗಳನ್ನ ಎದುರಿಸಿ ನಿಲ್ಲೋದಕ್ಕಿಂತ ಆರಾಮಾಗಿ ಇರೋದೇ ಸುಲಭ ಅನ್ನೋ ನಿನ್ನ ಮನಸ್ತತ್ವ ನಿನ್ನನ್ನ ಮುಂದೆ ಹೋಗೋಕೆ ಬಿಡ್ತಿಲ್ಲ. ಸೋಮಾರಿತನದಿಂದ ಆರಾಮಾಗಿ ಇರೋದೇ ಸುಲಭ, ಆದ್ರೆ ಅದರಿಂದ ಸಕ್ಸಸ್ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ಅನೇಕರು ಕಷ್ಟಕ್ಕಿಂತ ಸುಲಭದ ದಾರಿಯನ್ನ ಹಿಡಿತಾರೆ. ಆಮೇಲೆ ಎಷ್ಟೇ ಪ್ರಯತ್ನ ಮಾಡಿದ್ರು ಗೆಲುವು ಸಿಗ್ತಿಲ್ಲ ಅಂತ ಗೋಳಾಡ್ತಾರೆ. ಸೋಮಾರಿ ಆದವನ ತಲೆಯಲ್ಲಿ ಒಂದು ಧ್ವನಿ ನಾನು ನಾಳೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾನೆ ಇರುತ್ತೆ. ಆದ್ರೆ ಆ ನಾಳೆ ಅನ್ನೋದು ಅವನ ಜೀವನದಲ್ಲಿ ಯಾವತ್ತೂ ಬರೋದೇ ಇಲ್ಲ. ಸೋಮಾರಿತನಕ್ಕೆ ನಿನ್ನ ಕನಸುಗಳು, ಗುರಿಗಳು ಅಥವಾ ನಿನ್ನ ಸಾಮರ್ಥ್ಯದ ಬಗ್ಗೆ ಯಾವುದೇ ಕಾಳಜಿ ಅಥವಾ ಒಲವು ಖಂಡಿತ ಇಲ್ಲ ಅನ್ನೋದೇ ಕಟುವಾದ ಸತ್ಯ. ನೀನು ಮಾಡಬೇಕಾಗಿರೋ ಕೆಲಸವನ್ನ ಪ್ರತಿ ಸಲ ಮುಂದೂಡಿದಾಗ ನೀನು ಜೀವನದಲ್ಲಿ ಹಿಂದೆ ಬೀಳ್ತಾ ಇರ್ತೀಯ. ಈ ಜಗತ್ತು ನಿನಗೋಸ್ಕರ ಕಾಯೋದಿಲ್ಲ. ಉಳಿದವರು ತಮ್ಮ ಭವಿಷ್ಯವನ್ನ ನಿರ್ಮಿಸಿಕೊಳ್ಳುವಾಗ ನೀನು ಮಾತ್ರ ಸೋಮಾರಿತನದಿಂದ ಹಿಂದೆ ಉಳಿತಾ ಇದೀಯಾ. ಆದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಶಿಸ್ತು ಅನ್ನೋದು ನಿನ್ನಿಂದ ಸಾಧ್ಯ ಇಲ್ಲ ಅನ್ನೋದನ್ನ ನಿನ್ನಿಂದ ಸಾಧ್ಯವಾಗದೇ ಇರೋದು ಏನಿಲ್ಲ ಅಂತ ಬದಲಾಯಿಸುತ್ತೆ. ಯಾರೋ ಬರ್ತಾರೆ, ಮೋಟಿವೇಟ್ ಮಾಡ್ತಾರೆ ಅಂತ ಕಾಯ್ಕೊಂಡಿರೋದನ್ನ ನಿಲ್ಸು. ಸಕ್ಸಸ್ನ ಕಡೆಗೆ ಈಗಲೇ ಮೊದಲ ಹೆಜ್ಜೆಯನ್ನ ಇಡು. ಆಯ್ಕೆ ನಿನ್ನದು. ಪ್ರಯತ್ನ ಮಾಡ್ತೀಯೋ ಅಥವಾ ಸೋಮಾರಿತನಕ್ಕೆ ಮತ್ತೆ ಶರಣಾಗಿ ಸೋಲ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮರಿದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮೋಟಿವೇಶನಲ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಗ್ತಿರಿ, ಖುಷಿಯಾಗಿರಿ, ಯಶಸ್ಸಿನ ಕಡೆಗೆ ಹೆಜ್ಜೆ ಹಾಕ್ತಾ ಇರಿ. ಧನ್ಯವಾದಗಳು.